Hello everyone, welcome to Curious Minds Kannada YouTube channel. This is your science facilitator Pooja. In this video, we are going to start our new journey with the 7th standard science chapters, and we'll start with the first chapter, that is the ever evolving world of science. So the ever evolving world of science ಅನ್ನೋ ಪಾಠನ ನಾವಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು 7th standard ನ ಚಾಪ್ಟರ್ಸ್ ಆಗಿರುತ್ತೆ. ಇದು ಫಸ್ಟ್ ಚಾಪ್ಟರ್. ಆ್ಯಂಡ್ ಈ ಫಸ್ಟ್ ಚಾಪ್ಟ್ರಲ್ಲಿ ನೀವು ಯಾವುದೇ ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನು ಪರ್ಟಿಕ್ಯುಲರ್ ಆಗಿ ಕಲಿಯಲ್ಲ. ಬಟ್ ಇದು ಯಾವ ಚಾಪ್ಟರ್ ಏನು ಹೇಳುತ್ತೆ ಅಂತ ಅಂದರೆ, ವಾಟ್ ಎವರ್ ದ ಚಾಪ್ಟರ್ಸ್ ಆರ್ ದ ಟಾಪಿಕ್ಸ್ ದಟ್ ಯು ವಿಲ್ ಸ್ಟಡಿ ಇನ್ 7th ಸ್ಟ್ಯಾಂಡರ್ಡ್, ನೀವು 7th ಸ್ಟ್ಯಾಂಡರ್ಡ್ ಹೋಲ್ ಏನೇನು ಕಲಿತೀರಾ ಆ ಕಾನ್ಸೆಪ್ಟನ್ನು ಜಿಸ್ಟ್ನ ನೀವು ಈ ಒಂದು ಚಾಪ್ಟರ್ನಲ್ಲಿ ನೋಡ್ತಾ ಹೋಗ್ಬೋದು. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಚಾಪ್ಟರ್ ನೌ. The ever-evolving world of science. Yes, we hope you enjoyed your adventures with curiosity in grade 6. So grade 6 ಅಂದರೆ ಹೋದ ವರ್ಷ ನೀವು ಆಲ್ರೆಡಿ ಕ್ಯೂರಿಯಾಸಿಟಿ ಅನ್ನುವಂತಹ ಟೆಕ್ಸ್ಟ್ ಬುಕ್ನ ಟೈಟಲ್ನಲ್ಲಿ ನಿಮಗೆ ಸಾಕಷ್ಟು ಪಾಠಗಳನ್ನು ಲೆಸನ್ಸ್ ಚಾಪ್ಟರ್ಸನ್ನು ಅವ್ರು ಕೊಟ್ಟಿದ್ರು. ಆ್ಯಂಡ್ ಯು ಆಲ್ ಗಾಟ್ ಟು ನೋ ಮೋರ್ ನಾಲೆಡ್ಜ್. ತುಂಬ ನಿಮಗೆ ನಾಲೆಡ್ಜ್ ಸಿಕ್ತು ಅಂತ ಅಂದ್ಕೊಳ್ತೀನಿ, ಬಿಕಾಸ್ ಇಟ್ ವಾಸ್ ಆಲ್ ಕಂಪ್ಲೀಟ್ಲಿ ಡಿಪೆಂಡೆಡ್ ಅಪಾನ್ ದ ಆಕ್ಟಿವಿಟೀಸ್. ಸೊ ಇಟ್ ವಾಸ್ ವೆರಿ ಗುಡ್. ಸೊ ನೀವು ಅದನ್ನು ಅಡ್ವೆಂಚರಸ್ಲಿ ಎಂಜಾಯ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಆ್ಯಂಡ್ ಆರ್ ನೌ ರೆಡಿ ಟು ಕಂಟಿನ್ಯೂ ಅವರ್ ಜರ್ನಿ ಇನ್ ಟು ದ ವಂಡರ್ಫುಲ್ ವರ್ಲ್ಡ್ ಆಫ್ ಸೈನ್ಸ್. ಸೊ ಈ ವರ್ಷ ಕೂಡ ಹಾಗೇನೆ ಆಕ್ಟಿವಿಟೀಸ್ ಸಮೇತ ಈ ವರ್ಷ ಏನು ಮಾಡ್ತಾ ಇದ್ದೀವಿ, ನಾವು ಆ ಜರ್ನಿಯನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. This again is not just a textbook with facts, it's an invitation to question, to perform experiments and to explore as we try to understand the beautiful world we live in. So ಈ ಟೆಕ್ಸ್ಟ್ ಬುಕ್ ಅಲ್ಲಿ ನಾವು ಬರೀ ಫ್ಯಾಕ್ಟ್ಸ್ ಅನ್ನ ಕೊಟ್ಟು ಹೀಗಿದೆ ಅಂತ ಹೇಳಲ್ಲ, ಅದ್ರ ಬದಲಿಗೆ ಏನ್ ಮಾಡ್ತಾ ಇದೀವಿ, ಕ್ವೆಶನ್ಸ್ ಅನ್ನ ಕೇಳೋ ತರ ನಾವು ಮೋಟಿವೇಶನ್ ಅನ್ನ ಕೊಡ್ತಾ ಇದ್ದೀವಿ. ದೆನ್ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ನು ಕೂಡ ನೀವು ಮಾಡ್ತೀರಾ. ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಮಾಡ್ತಾ ಸಾಕಷ್ಟು ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀರಾ, ತಿಳ್ಕೊಳ್ತೀರಾ, ಮತ್ತೆ ಅದನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿದ್ದಾರೆ. ದ ವರ್ಲ್ಡ್ ಆಫ್ ಸೈನ್ಸ್ ಕವರ್ಸ್ ಎವ್ರಿಥಿಂಗ್, ಸ್ಮಾಲ್ ಆ್ಯಂಡ್ ಲಾರ್ಜ್, ನಿಯರ್ ಆ್ಯಂಡ್ ಫಾರ್. ಸೊ ಈ ಒಂದು ಸೈನ್ಸ್ನ ವರ್ಲ್ಡಲ್ಲಿ ಏನೇನು ಕವರ್ ಆಗಿದೆ ಅಂದರೆ, ಸ್ಮಾಲೆಸ್ಟ್ ಟೈನಿಯಸ್ಟ್ ಥಿಂಗ್ ಇಂದ ಹಿಡಿದು ತುಂಬ ದೊಡ್ಡದಾದಂತಹ ವಸ್ತುಗಳಾಗಿರಲಿ ಅಥವಾ ಪ್ರಾಣಿಗಳಾಗಿರಲಿ ಅದ್ರ ಬಗ್ಗೆ, ಆಮೇಲೆ ನಮಗೆ ತುಂಬ ಹತ್ರ ಇರುವಂತಹ ವಸ್ತುಗಳಿಂದ ಹಿಡಿದು ನಮ್ಮ ಕಣ್ಣಿಗೆ ಕಾಣಿಸಿದಷ್ಟು ದೂರ ಇರುವಂತಹ ಟಾಪಿಕ್ಗಳ ಬಗ್ಗೆಯೂ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ವಿ ಮೇ ಬಿ ಲುಕಿಂಗ್ ಅಟ್ ಟೈನಿ ಸೆಲ್ಸ್ ಇನ್ಸೈಡ್ ಅ ಲೀಫ್ ಆರ್ ದ ಮೂಮೆಂಟ್ ಆಫ್ ಅ ಸನ್ ಆ್ಯಂಡ್ ದ ಸ್ಟಾರ್ಸ್. ಸೊ ಏನು ಹೇಳಿದ್ದಾರೆ, ನಮ್ಮ ಕಣ್ಣಿಗೆ ನೇಕೆಡ್ ಐಸ್ಗೆ ಕಾಣಿಸದೇ ಇರುವಂತಹ, ಅಂದರೆ ಬರಿಗಣ್ಣಿನಿಂದ ನೋಡಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಸೆಲ್ಸ್ ಇಂದ ಹಿಡಿದು ಸೂರ್ಯ ಮತ್ತು ನಕ್ಷತ್ರಗಳ ಮೂವ್ಮೆಂಟ್ಗಳನ್ನು ಕೂಡ ನಾವು ಇಲ್ಲಿ ಕಲಿತೀವಿ. ವಿ ಮೇ ಬಿ ಟೆಸ್ಟಿಂಗ್ ಔಟ್ ದ ಮೆಟೀರಿಯಲ್ಸ್ ಅರೌಂಡ್ ಅಸ್ ಅಟ್ ಹೋಮ್ ಆರ್ ಡಿಸ್ಕಸಿಂಗ್ ಹೌ ವಾಟರ್ ಫ್ಲೋಸ್ ಅಂಡರ್ ಗ್ರೌಂಡ್. ಸೊ ಯಾವ ಥರ ನಾವು ಟೆಸ್ಟ್ ಮಾಡ್ಬೋದು ಎಕ್ಸ್ಪೆರಿಮೆಂಟ್ಸ್ ಅನ್ನ ಅಂತ ಅಂದರೆ, ನಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಬಳಸ್ಕೊಂಡು ಎಕ್ಸ್ಪೆರಿಮೆಂಟ್ಸ್ ಕೂಡ ಮಾಡಬಹುದು, ಅಥವಾ ನೀರು ಹೇಗೆ ಹರಿಯತ್ತೆ, ಫ್ಲೋ ಆಗತ್ತೆ ಅನ್ನುವಂತಹ ಕಾನ್ಸೆಪ್ಟ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಬಹುದು. ಆಸ್ ಯು ಗೋ ಥ್ರೂ ದ ಚಾಪ್ಟರ್ಸ್ ಇನ್ ದಿಸ್ ಬುಕ್, you will start new adventures that challenge your thinking, expand your knowledge, and help you become an explorer, making the small discoveries for yourself. ಅಂದರೆ ಈ ಚಾಪ್ಟರ್ಸ್ ಅಲ್ಲಿ ಕಲಿತಾ ಹೋದಂಗೆ, ನೀವು ಆಕ್ಟಿವಿಟೀಸ್ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋದಂಗೆ ಪ್ರತಿಯೊಂದು ಹೊಸ ಹೊಸ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ತೀರಾ, ಅದ್ರ ಬಗ್ಗೆ ಯೋಚನೆಯನ್ನ ಮಾಡ್ತೀರಾ. ನಿಮಗೆ ಗೊತ್ತಿರುವಂತಹ ಸ್ವಲ್ಪ ನಾಲೆಡ್ಜನ್ನು ಈ ಆಕ್ಟಿವಿಟೀಸ್ ಮೂಲಕ ಏನು ಮಾಡ್ಕೊಳ್ತೀರಾ, ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತೀರಾ, ಜಾಸ್ತಿ ಮಾಡ್ಕೊಳ್ತೀರಾ. ಸೊ ಯು ವಿಲ್ ಬಿಕಮ್ ಮೋರ್ ಲೈಕ್ ಎಕ್ಸ್ಪ್ಲೋರರ್. ಏನಂತ ಹೇಳ್ಬೋದು, ಯು ಕ್ಯಾನ್ ಬಿಕಮ್ ಅ ಸ್ಮಾಲ್ ಅ ಲಿಟಲ್ ಸೈಂಟಿಸ್ಟ್ ಅಂತ ಹೇಳ್ತಿದ್ದಾರೆ. ದೆನ್ before we dive into our exciting journey, take a moment to observe something special about this textbook. So ಈ ಟೆಕ್ಸ್ಟ್ ಬುಕ್ ಬಗ್ಗೆ ಕೆಲವೊಂದಿಷ್ಟು ಹೇಳಿದ್ದಾರೆ. ಲುಕ್ ಅಟ್ ದ ಪೇಜ್ ನಂಬರ್ಸ್. ಇಲ್ಲಿ ಕೆಳಗಡೆ ನಾವು ಪೇಜ್ ನಂಬರ್ ಅನ್ನ ನೋಡಿದ್ರೆ, ದೇ ಫಾಲೋ ದ ಪ್ಲೇಫುಲ್ ಫ್ಲೈಟ್ ಆಫ್ ಅ ಬಟರ್ಫ್ಲೈ ಅಂಡ್ ದ ಸೋರಿಂಗ್ ಆಫ್ ಅ ಪೇಪರ್ ಪ್ಲೇನ್. ನೋಡೋಣ ಇಲ್ಲಿ ಪೇಜ್ ನಂಬರ್, ಎಸ್,
ಇಲ್ಲಿ ನೋಡಿ ಸೆಕೆಂಡ್ ಪೇಜ್ ಅಲ್ಲಿ ಕಾಣಿಸ್ತಾ ಇದೆ, ಲೈಕ್ ಅ ಪೇಪರ್ ಪ್ಲೇನ್, ಹಾಗೇನೆ ಒಂದು ಬಟರ್ಫ್ಲೈ ಹಾರ್ತಾ ಇರೋ ಹಾಗೆ ಅವರು ಕೊಟ್ಟಿದ್ದಾರೆ. ದೆನ್ just as a butterfly flutters freely and a paper plane flies into the sky, learning takes flight when curiosity leads the way. What a thinking ಅಲ್ವಾ? ಬಟರ್ಫ್ಲೈ ಹೇಗೆ ಫ್ರೀ ಆಗಿ ತನ್ನ ರೆಕ್ಕೆಗಳನ್ನ ಹರಡ್ಕೊಂಡು ತನಗೆ ಎಲ್ಲಿ ಬೇಕೋ ಅಲ್ಲಿ ಹೋಗತ್ತೋ, ಹಾಗೆ ಈ ಪೇಪರ್ ಪ್ಲೇನ್ ನೀವೆಲ್ಲ ಮಾಡಿ ಆಟ ಆಡಿರ್ತೀರ ಅಲ್ವಾ, ಅದನ್ನ ಗಾಳಿಗೆ ಬಿಟ್ಟಾಗ ಅದು ಹೇಗೆ ಫ್ಲೈ ಮಾಡ್ಕೊಂಡು ಹೋಗುತ್ತೋ ಹಾಗೇನೆ ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಇದ್ರೆ ನೀವು ಕೂಡ ಅಷ್ಟೇ ಒಂದು ಈಸಿಯಾಗಿ ಹಾರೋದು ಇನ್ ದ ಸೆನ್ಸ್ ಈಸಿಯಾಗಿ ಎಲ್ಲವನ್ನ ತಿಳ್ಕೊಳ್ಬಹುದು ಅನ್ನೋದನ್ನ ಇದು ಸಿಂಬಲೈಸ್ ಮಾಡುತ್ತೆ. ಡಿಡ್ ಯು ನೋ ದಟ್ ಸಮಥಿಂಗ್ ಆಸ್ ಸಿಂಪಲ್ ಆಸ್ ಅ ಪೇಪರ್ ಪ್ಲೇನ್ ಇನ್ಸ್ಪೈರ್ಡ್ ರಿಯಲ್ ಸೈಂಟಿಫಿಕ್ ಎಕ್ಸ್ಪ್ಲೋರೇಷನ್ ಆಫ್ ಫ್ಲೈಟ್? ನಿಮಗೆ ಗೊತ್ತಿತ್ತಾ? ಜಸ್ಟ್ ಈ ಸಿಂಪಲ್ ಪೇಪರ್ ಪ್ಲೇನ್ ಇದೆಯಲ್ಲ ಅದೇ ಮೇನ್. ಇವಾಗ ನಾವೇನ್ ನೋಡ್ತೀವಿ ಏರೋಪ್ಲೇನ್ಸ್, ಫ್ಲೈಟ್ಸ್ ಹಾರೋಡೋದು, ಅದಕ್ಕೆ ಸಣ್ಣದಾದಂತಹ ಒಂದು ಊಹೆಯನ್ನ ಕೊಟ್ಟಿದ್ದು, ಇನ್ಸ್ಪೈರ್ ಮಾಡಿದ್ದು ಅದೇ ಪೇಪರ್ ಪ್ಲೇನ್. From early inventors studying bird wings to modern engineers designing the aircraft, the dream of flying started with simple observations and experiments. ಯಾರೇ ಆಗಿರ್ಲಿ, ಒಬ್ಬ ಎಂಜಿನಿಯರೇ ಆಗಿರ್ಲಿ, ಏರ್ಕ್ರಾಫ್ಟ್ ಡಿಸೈನ್ ಮಾಡುವಂತಹ ಯಾರೇ ಆಗಿರ್ಲಿ, ಅವರೆಲ್ರಿಗೂ ಸಣ್ಣ ಸಣ್ಣ ಅಬ್ಸರ್ವೇಷನ್ನು ಹಾಗೆ ಚಿಕ್ಕ ಚಿಕ್ಕ ಎಕ್ಸ್ಪೆರಿಮೆಂಟ್ಸ್ ಇಂದಾನೆ ಏನಾಗಿರೋದು, ಇಷ್ಟು ದೊಡ್ಡದಾಗಿ ಅವರು ಯೋಚನೆ ಮಾಡಿ ಏನೋ ಒಂದನ್ನ ಕಟ್ಟಲಿಕ್ಕೆ ಸಾಧ್ಯ ಆಗಿರುವಂಥದ್ದು. So, as you turn each page, let your imagination take flight, exploring new ideas, discovering wonders and reaching for the skies. ಅಂದ್ರೆ ಮುಂದೆ ನೀವು ಪಾಠನ ಓದ್ಕೊಂಡು ಹೋಗ್ತಾ ಇರೋ ಹಾಗೆ ನಿಮ್ಮ ಇಮ್ಯಾಜಿನೇಷನ್ ಕೂಡ ಹಾಗೆ ಬೆಳೀಲಿ, ನಿಮ್ಮ ಥಿಂಕಿಂಗ್ ಕೆಪಾಸಿಟಿನೂ ಇಂಪ್ರೂವ್ ಆಗಲಿ ಅಂತ ಹೇಳ್ತಾ ಇದ್ದಾರೆ. Exploration, of course, is not just about discovering new facts of learning or about different things in the nature. Exploration ಅಂದಿದ ತಕ್ಷಣ ಏನೋ ನಾವು ಹೊಸದಾಗಿರೋ ಫ್ಯಾಕ್ಟ್ ಅನ್ನ ಡಿಸ್ಕವರ್ ಮಾಡ್ತೀವಿ, ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ನಮ್ಮ ನೇಚರ್ ಸುತ್ತಮುತ್ತ ಇರೋದನ್ನ ತಿಳ್ಕೊಳ್ತೀವಿ ಅನ್ನೋದು ಖಂಡಿತ ಎಕ್ಸ್ಪ್ಲೋರೇಷನ್ ಅಲ್ಲ. ಹಾಗಿದ್ರೆ ಎಕ್ಸ್ಪ್ಲೋರೇಷನ್ ಅಂದ್ರೆ ಏನು? Science, as we said in grade 6, is a process. So it is about a way of thinking that welcomes curiosity, asks questions and open to the new unknown. Exploration ಅಂತ ಅಂದ್ರೆ ನಿಮಗೆ ಯಾವುದು ಗೊತ್ತಿಲ್ವೋ, ಯಾವುದೋ ಒಂದು ಚಿಕ್ಕ ವಿಷಯನೇ ಆಗಿರ್ಲಿ, ಅದ್ರ ಬಗ್ಗೆ ಹೆಚ್ಚು ಕ್ವೆಶನ್ಸ್ ಗಳನ್ನ ಕೇಳಿ ಕೇಳಿ ಏನ್ ಮಾಡ್ಬೇಕು, ನೀವು ತಿಳ್ಕೊಳ್ತಾ ಹೋಗ್ತೀರಾ ಅಲ್ವಾ, ಅದನ್ನೇ ನಾವು ಎಕ್ಸ್ಪ್ಲೋರೇಷನ್ ಅಂತ ಕರೆಯೋದು. In grade 7, we will try to ask deeper questions. ಬರೀ 6 ಅಲ್ಲಿ ನಾವೇನಂತ ಕೇಳ್ತಾ ಇದ್ವಿ, ವಾಟ್ ಹ್ಯಾಪನ್ಸ್, ಹೀಗಂದ್ರೆ ಏನು, ಇದು ಯಾಕಾಗತ್ತೆ ಅಷ್ಟೇ. ಆದ್ರೆ ಗ್ರೇಡ್ 7 ಅಲ್ಲಿ ನಾವು ಡೀಪರ್ ಕ್ವೆಶನ್ಸ್ ಅನ್ನ ಕೇಳ್ತೀವಿ. ಈ ತರ ಆಗುತ್ತಲ್ವಾ, ಅದು ಯಾಕಾಗತ್ತೆ, ಅದ್ರ ಕಾರಣ ಏನು, ಅದ್ರ ಹಿಂದಿರೋ ಒಂದು ಸೈಂಟಿಫಿಕ್ ರೀಸನ್ಸ್ ಏನು, ಆ ತರ ಡೀಪರ್ ಕ್ವೆಶನ್ಸ್ ಅನ್ನ ನಾವಿಲ್ಲಿ ಕೇಳ್ತಾ ಹೋಗ್ತೀವಿ. ಹೌ ಡು ಥಿಂಗ್ಸ್ ವರ್ಕ್, ಹೇಗೆ ಕೆಲಸ ಮಾಡತ್ತೆ. ವೈ ಡು ಈವೆಂಟ್ಸ್ ಹ್ಯಾಪನ್ ಈವನ್ ದ ವೇ ದೇ ಡು. ಇವಾಗ ನಾವು ಹೇಳ್ತೀವಿ ಸನ್ ರೈಸಸ್ ಇನ್ ಈಸ್ಟ್ ಅಂಡ್ ಸೆಟ್ಸ್ ಇನ್ ವೆಸ್ಟ್, ಕರೆಕ್ಟ್? ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ. ಇದನ್ನೇ ತಗೊಂಡ್ರೆ ಅದು ಹೇಗೆ ವರ್ಕ್ ಆಗುತ್ತೆ, ಹೌ ಡಸ್ ಇಟ್ ವರ್ಕ್. ದೆನ್ ಇವಾಗ ಪೂರ್ವದಲ್ಲೇ ಸೂರ್ಯ ಹುಟ್ಟಿ ಪಶ್ಚಿಮದಲ್ಲೇ ಮುಳುಗ್ತಾನೆ ಅಂತಂದ್ರೆ ಯಾಕೆ ಹಾಗಾಗತ್ತೆ? Why? You are asking how it happens, why it happens, and what can we learn from the patterns that we see in the nature. ನಮ್ಮ ಸುತ್ತಮುತ್ತ ಇರುವಂತಹ ನೇಚರ್ ನ ನೋಡ್ತಾ ನಾವೇನೇನು ಕಲಿಬಹುದು ಅನ್ನುವಂತಹ ಡೀಪರ್ ಕ್ವೆಶನ್ಸ್ ಅನ್ನ ನಾವು ಗ್ರೇಡ್ 7 ಅಲ್ಲಿ ನೋಡ್ತಾ ಹೋಗ್ತೀವಿ. To do this, we have to step out of this book, step out of the classroom perhaps, and experience the world through activities and experiments. ಸೊ ನಾವ್ ಈ ತರ ಡೀಪರ್ ಕ್ವೆಶನ್ಸ್ ಕೇಳಬೇಕು ಅಂತ ಅಂದ್ರೆ ಬರೀ ಬುಕ್ಕಲ್ಲಿ ಇರೋದು ಓದೋದಲ್ಲ, ಸ್ಕೂಲಲ್ಲಿ ಕುತ್ಕೊಂಡು ಓದೋದಲ್ಲ, ಅದ್ರ ಬದಲಿಗೆ ಬುಕ್ಕಿಂದ ಆಚೆ, ಸ್ಕೂಲಿಂದ ಆಚೆ, ಅಂದ್ರೆ ಸ್ಕೂಲಿಂದ ಆಚೆ ಅಂದ್ರೆ ಸ್ಕೂಲಿಂದ ಹೋಗಿ ರೋಡಲ್ಲಿ ಓದಿ ಅಂತ ಅಲ್ಲ, ಎಕ್ಸ್ಪೀರಿಯನ್ಸ್ ಮಾಡಬೇಕು ನೀವು. ಎಕ್ಸ್ಪೆರಿಮೆಂಟ್ಸ್, ಆಕ್ಟಿವಿಟೀಸ್ ಮುಖಾಂತರ ಎಲ್ಲವನ್ನ ತಿಳ್ಕೊಳ್ಬೇಕು ಅಂತ ಅದರ ಅರ್ಥ. These are experiences that we hope will not just be interesting or exciting but also serve as stepping stone to a deeper understanding of the environment we live in and of our place of this planet. So ಈ ಎಕ್ಸ್ಪೀರಿಯನ್ಸ್ ಬರೀ ನಿಮ್ಗೆ ಎಕ್ಸೈಟ್ಮೆಂಟ್ ಅಥವಾ ಇಂಟ್ರೆಸ್ಟ್ ನ ತರೋದಕ್ಕೆ ಮಾತ್ರ ಅಲ್ಲ, ನೀವು ಯಾವುದೋ ಒಂದು ಚಿಕ್ಕ ವಿಷಯನ ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಮೆಟ್ಟಿಲ್ ತರ ಕೆಲಸ ಮಾಡುತ್ತೆ. ಏನೋ ಇಟ್ ಆಕ್ಟ್ಸ್ ಆಸ್ ಅ ಸ್ಟೆಪ್ಪಿಂಗ್ ಸ್ಟೋನ್.
We believe that this will also help you to see science as an ongoing process of discovery. ಸೈನ್ಸ್ ಅಂತ ಅಂದ್ರೆ ಒಂದೇ ಸತಿಗೆ ಏನೋ ಪಟ್ ಅಂತ ಡಿಸ್ಕವರಿ ಆಗೋದಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ಅ ಪ್ರಾಸೆಸ್, ಸ್ಟೆಪ್ ಬೈ ಸ್ಟೆಪ್. ಸೊ ವಿತ್ ದಿಸ್, asking questions, doing many of the activities, conducting experiments will show you that science is always a ongoing process. ಅದು ಯಾವಾಗಲೂ ಡಿಸ್ಕವರಿ ಏನಾಗ್ತಾ ಇರುತ್ತೆ, ಹೋಗ್ತಾನೇ ಇರುತ್ತೆ. And not just about discovery alone, but also about responsibility. ಬರೀ ಡಿಸ್ಕವರಿ ಮಾಡ್ತಾ ಹೋಗೋದಷ್ಟೇ ಅಲ್ಲ, ಸೈನ್ಸ್ ಆಕ್ಚುಲಿ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ, ಅದು ಜವಾಬ್ದಾರಿ ನಮಗೆ. ಆಸ್ ಯಂಗ್ ಸೈನ್ಸ್ ಎಕ್ಸ್ಪ್ಲೋರರ್ಸ್ ಯು ವಿಲ್ ಸೂನ್ ಸಿ how human activities are linked to what happens in natural world and are connected to the society we live in. ಸೊ ನೀವು ಚಿಕ್ಕ ಮಕ್ಕಳಾಗಿ ಏನ್ ಕಲಿತೀರಾ, ಸೈನ್ಸ್ ಇಂದ ನಮ್ಮ ವರ್ಡ್ಗೆ ಏನೇನು ಅನುಕೂಲ ಆಗ್ತಿದೆ, ಏನೇನು ಅನಾನುಕೂಲ ಆಗ್ತಿದೆ ಅನ್ನುವಂತಹ ಪ್ರತಿಯೊಂದು ವಿಷಯನೂ ಕೂಡ ನೀವು ಕಲಿತಾ ಹೋಗ್ತೀರಾ. ಬಟ್ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಬುಕ್ ಫಾರ್ ನೌ. You will read about topics in different fields of science, from physics, chemistry to biology and earth science. So ಇವಾಗ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಅಂದ್ರೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಟಾಪಿಕ್ಸ್ ಫಿಸಿಕ್ಸ್ ಅಲ್ಲೂ ಇರುತ್ತೆ, ಕೆಮಿಸ್ಟ್ರಿ, ಬಯಾಲಜಿ ಹಾಗೆ ಅರ್ತ್ ಸೈನ್ಸ್ ಸಂಬಂಧಪಟ್ಟಂತಹ ಟಾಪಿಕ್ಸ್ ನ ಈ ಒಂದು ಟೆಕ್ಸ್ಟ್ ಬುಕ್ ಕವರ್ ಮಾಡುತ್ತೆ. While they might appear as different chapters, we had said that in grade 6 they are all interconnected. ಸೊ ನಿಮ್ಗೆ ಬೇರೆ ಬೇರೆ ಚಾಪ್ಟರ್ಸ್ ಅಂತ ಅನ್ಸಿದ್ರು ಕೂಡ ಒಂದಕ್ಕೊಂದು ಏನಾಗಿದೆ, ಇಂಟರ್ ಕನೆಕ್ಟ್ ಆಗಿದೆ, ಕನೆಕ್ಷನ್ ಅನ್ನ ಅದು ಹೊಂದಿದೆ. Scientific ideas in one area are often inspires discoveries in another. ಸೊ ಒಂದು ಏರಿಯಾದಲ್ಲಿ ನಿಮ್ಗೆ ಏನೋ ಒಂದು ಸೈಂಟಿಫಿಕ್ ನಾಲೆಡ್ಜ್ ಇದೆ ಅಂತ ಅಂದ್ರೆ ಅದನ್ನ ಬೇಸ್ ಆಗಿ ಇಟ್ಕೊಂಡು ನೀವೇನ್ ಮಾಡ್ಬೋದು, ಸಾಕಷ್ಟು ಬೇರೆ ಡಿಸ್ಕವರೀಸ್ ಅನ್ನ ನೀವು ಮಾಡ್ಬೋದು. ಸೊ ಯು ಕ್ಯಾನ್ ಕೀಪ್ ಇಟ್ ಆಸ್ ಅ ಬೇಸ್ ಅಂಡ್ ಡೂ ಮೋರ್ ಡಿಸ್ಕವರೀಸ್ ಆರ್ ಎಕ್ಸ್ಪೆರಿಮೆಂಟ್ಸ್ ಅಪಾನ್ ದಟ್ ಐಡಿಯಾ, ಆರ್ ಅಟ್ ಲೀಸ್ಟ್ allow us to ask questions in another area. ಆ ಒಂದು ಐಡಿಯಾನ ಇಟ್ಕೊಂಡು ನೀವು ಬೇರೆ ಏರಿಯಾದಲ್ಲಿ ಏನ್ ಮಾಡಬಹುದು, ಕ್ವೆಶನ್ಸ್ ಅನ್ನ ಕೇಳಬಹುದು. ಸೊ ಲೆಟ್ಸ್ ಟೇಕ್ ಅ ಕ್ವಿಕ್ ಜರ್ನಿ ಥ್ರೂ ಅವರ್ ಬುಕ್ for around us, for this year. So ಏನೇನಿದೆ ಟಾಪಿಕ್ಸ್ ಅನ್ನೋದ್ರ ಬಗ್ಗೆ ಕ್ವಿಕ್ ಆಗಿ ಒಂದು ರಿವಿಷನ್ ಮಾಡ್ಕೊಂಡು ಬರೋಣ. We will start by looking at the properties of materials around us. ನಮ್ಮ ಸುತ್ತಮುತ್ತ ಇರುವಂತಹ ಮೆಟೀರಿಯಲ್ಸ್ ಪ್ರಾಪರ್ಟೀಸ್ ಹೇಗೆ, ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿತೀವಿ. Mostly the things we experience but perhaps never ask questions about. Why are some fruits sour? ಅಲ್ವಾ, ನಾವು ಹಣ್ಣುಗಳನ್ನ ತಿಂತೀವಿ, ಅದರಲ್ಲಿ ಕೆಲವೊಂದು ಸಾಕಷ್ಟು ಸ್ವೀಟ್ ಆಗಿರುತ್ತೆ, ಇನ್ನು ಕೆಲವೊಂದಿಷ್ಟು ಸೋರ್ ಅಂತ ಅಂದ್ರೆ ಏನು, ಹುಳಿ ಆಗಿರುತ್ತೆ. ನಾವು ತಿಂತೀವಿ, ಹುಳಿ ಇದೆ ಅಂತ ಅಂದ್ಕೊಳ್ತೀವಿ ಹೊರತು ಯಾವತ್ತೂ ಯಾಕೆ ಹುಳಿ ಆಗಿದೆ ಅನ್ನೋದನ್ನ ಯೋಚನೆ ಮಾಡಿರಲ್ಲ. ಕರೆಕ್ಟ್? ಸೊ ಆ ಒಂದು ಕ್ವೆಶನ್ ಅನ್ನು ಕೂಡ ಕೇಳೋ ಹಾಗೆ ಇಲ್ಲಿ ನಿಮ್ಗೆ ಒಂದು ಚಾಪ್ಟರ್ ಮಾಡ್ತೆ. ಟ್ರಸ್ಟ್ ಮೀ, ಇಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ನೆಕ್ಸ್ಟ್ ಚಾಪ್ಟರ್ ಯಾವುದು, ಆಸಿಡ್ ಬೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ ಅಂಡ್ ಇಟ್ ಇಸ್ ಕಂಪ್ಲೀಟ್ಲಿ ಫುಲ್ ಆಫ್ ಆಕ್ಟಿವಿಟೀಸ್. ವಾಟ್ ಹ್ಯಾಪನ್ಸ್ ವೆನ್ ವಿ ವಾಶ್ ಹಲ್ದಿ ಸ್ಟೇನ್ ಆನ್ ಅವರ್ ಸ್ಕೂಲ್ ಯೂನಿಫಾರ್ಮ್? ಇಲ್ಲಿ ನೋಡ್ಬೋದು ನೀವು, ಸ್ಕೂಲ್ ಯೂನಿಫಾರ್ಮ್ ಆಗಿರ್ಲಿ ಅಥವಾ ಯಾವುದೇ ಒಂದು ಬಟ್ಟೆ ಆಗಿರ್ಲಿ, ಹಳದಿದು ಅಂದ್ರೆ ಅರಿಶಿಣದ ಕಲೆ ಆಗಿದ್ರೆ ಅದೇನಕ್ಕೆ ನಾವು ಅಕಸ್ಮಾತ್ ವಾಶ್ ಮಾಡಿದ ತಕ್ಷಣ ಏನಾಗತ್ತೆ, ಅದು ಕೂಡ ಒಂದು ಎಕ್ಸ್ಪೆರಿಮೆಂಟ್. ಆ ಚಾಪ್ಟರ್ ಬಂದಾಗ ನಾನೇ ನಿಮ್ಗೆ ಆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ತೋರಿಸ್ತೀನಿ, ನೀವು ಕೂಡ ಅದನ್ನ ಮನೆಯಲ್ಲಿ ಟ್ರೈ ಮಾಡಿ. then move on and play with some electric batteries, lamps and wires to try other kinds of properties of materials. I hope this will be very interesting. ನಿಮ್ಮೆಲ್ರಿಗೂ ಕೂಡ ಈ ಬ್ಯಾಟ್ರೀಸ್, ವೈರ್ಸ್ ಜೊತೆ ಆಟ ಆಡೋದಂದ್ರೆ ಇಷ್ಟ, ಹೌದಲ್ವಾ? ಸೊ ಅದರ ಬಗ್ಗೆನೂ ಕೂಡ ನಾವಿಲ್ಲಿ ಜಾಸ್ತಿ ತಿಳಿತಾ ಹೋಗ್ತೀವಿ. ಅದ್ರ ಮುಖಾಂತರ ಪ್ರಾಪರ್ಟೀಸ್ ಆಫ್ ಸಮ್ ಆಫ್ ದ ಮೆಟೀರಿಯಲ್ಸ್ ನಾವು ಕಲಿತೀವಿ. ವಾಟ್ ಕೈಂಡ್ ಆಫ್ ಮೆಟೀರಿಯಲ್ಸ್ ಡು ವಿ ನೀಡ್ ಟು ಮೇಕ್ ಅ ಲ್ಯಾಂಪ್ ಗ್ಲೋ? ಇಲ್ಲಿ ಒಂದು ಬಲ್ಬ್ ಗ್ಲೋ ಆಗ್ಬೇಕು ಅಂದ್ರೆ ಇಲ್ಲಿ ಯಾವ ಮೆಟೀರಿಯಲ್ಸ್ ಅನ್ನ ಇಡಬೇಕು ಅನ್ನೋದನ್ನ ನಾವು ತಿಳಿತಾ ಹೋಗ್ತೀವಿ. This will lead us to classify materials into on their properties and we will enter the world of metals and non-metals. ಸೊ ಅಲ್ಲಿ ಸೋರ್ ಆಗಿರುತ್ತೆ, ಹುಳಿ ಆಗಿರುತ್ತೆ ಏನಕ್ಕೆ, ಆಮೇಲೆ ಹಳದಿ ಸ್ಟೇನ್, ಅರಿಶಿಣದ ಕಲೆ ಬೇರೆ ತರ ಚೇಂಜ್ ಆಗುತ್ತೆ ಏನಕ್ಕೆ ಅನ್ನೋದು ಆಸಿಡ್ ಬೇಸ್, ಅದ್ರ ಬಗ್ಗೆ ಕಾನ್ಸೆಪ್ಟ್ ಅನ್ನ ಹೇಳ್ತಾ ಹೋದ್ರೆ ಇಲ್ಲಿ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್, ಬ್ಯಾಟರೀಸ್ ಅದನ್ನೆಲ್ಲ ಏನ್ ತೋರಿಸುತ್ತೆ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನ ಒಂದು ಪರಿಚಯವನ್ನ ನಿಮಗೆ ಮಾಡಿಕೊಡುತ್ತೆ. We know from our experience that a torch battery runs out eventually and cannot be used again. ಹೌದಲ್ವಾ? ನೀವೊಂದು ರಿಮೋಟ್ ಅನ್ನ ಯೂಸ್ ಮಾಡ್ತಾ ಇರ್ತೀರಾ, ಅದಕ್ಕೆ ಸೆಲ್ ಹಾಕಿರ್ತೀರಾ, ಕರೆಕ್ಟ್? ಅದನ್ನ ನೀವು ವರ್ಷಾನ್ ಗಂಟ್ಲೆ ಒಂದೇ ಸೆಲ್ ಹಾಕೊಂಡು ಲೈಫ್ ಲಾಂಗ್ ಯೂಸ್ ಮಾಡಕ್ಕಾಗತ್ತಾ? ಇಲ್ಲ. ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ, ಅದು ಡ್ರೈನ್ ಔಟ್ ಆಗುತ್ತೆ, ರನ್ ಔಟ್ ಆಗುತ್ತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ರನ್ ಔಟ್ ಅಂಡ್ ಡ್ರೈನ್ ಔಟ್?
ಖಾಲಿ ಆಗೋಗುತ್ತೆ, ಅದನ್ನ ನಾವು ಮತ್ತೆ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತ ಟೈಮಲ್ಲಿ ನಾವೇನ್ ಮಾಡ್ಬೇಕು, ಸೆಲ್ ಅನ್ನ ಚೇಂಜ್ ಮಾಡ್ಬೇಕು ಅಥವಾ ಬ್ಯಾಟರಿಯನ್ನ ಚೇಂಜ್ ಮಾಡ್ಬೇಕು. ಕರೆಕ್ಟ್? ಸೊ we will explore what kind of changes happen around us. ಇದರಿಂದ ನಮ್ಮ ಸುತ್ತಮುತ್ತ ಏನ್ ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. some changes can be reversed and others cannot be reversed. ಕೆಲವೊಂದು ಚೇಂಜಸ್ ಅನ್ನ ರಿವರ್ಸ್ ಮಾಡಬಹುದು, ಇನ್ನೊಂದಿಷ್ಟನ್ನ ನಾವು ಮಾಡ್ಲಿಕ್ಕೆ ಆಗಲ್ಲ. ಯಾವ್ಯಾವ್ದು ಇಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಬ್ಯಾಟ್ರೀಸ್ ರನ್ ಔಟ್. ಕರೆಕ್ಟ್? ಬ್ಯಾಟ್ರೀಸು ಖಾಲಿ ಆಗೋಗಿರುತ್ತೆ. ಅದೇ ಸೆಲ್ ನ ನೀವು ಯೂಸ್ ಮಾಡಕ್ಕಾಗತ್ತಾ ಮತ್ತೆ? ಇಲ್ಲ. ಸೊ ಇಟ್ ಇಸ್ ಇರ್ರಿವರ್ಸಿಬಲ್, ರಿವರ್ಸ್ ಮಾಡಕ್ ಆಗಲ್ಲ. ದೆನ್ ಐಸ್ ಮೆಲ್ಟ್ಸ್ ಇಂಟು ವಾಟರ್. ಇದು ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಐಸ್ ಕ್ಯೂಬ್, ನೀರ್ ತಗೊಳ್ತೀರಾ, ಅದನ್ನ ರೆಫ್ರಿಜರೇಟರ್ ಇಟ್ರೆ ಏನಾಗುತ್ತೆ, ಐಸ್ ಕ್ಯೂಬ್ ಆಗುತ್ತೆ, ಸಾಲಿಡ್ ಆಗುತ್ತೆ. ಐಸ್ ಕ್ಯೂಬ್ ನ ತೆಗೆದು ಆಚೆ ಇಟ್ರೆ ಏನಾಗುತ್ತೆ, ಕರಗಿ ನೀರಾಗತ್ತೆ. ಕರೆಕ್ಟ್ ಅಲ್ವಾ? ನೀರಿಂದ ಐಸ್ ಕ್ಯೂಬ್ ಆಯ್ತು, ಐಸ್ ಕ್ಯೂಬ್ ಇಂದ ವಾಪಸ್ಸು ನೀರು ನಮಗೆ ಸಿಕ್ತು. ಕರೆಕ್ಟ್? ಸೊ ಇಲ್ಲಿರೋವಂತಹ ವಸ್ತು ಬಿ ಆಗಿ ಕನ್ವರ್ಟ್ ಆಗಿ ಬಿ ಇಂದ ವಾಪಸ್ ನಮ್ಗೆ ಎ ಸಿಗ್ತಾ ಇದೆ ಅನ್ನೋದಾದ್ರೆ ಅಂತಹ ಪ್ರಾಸೆಸ್ ಅನ್ನ ನಾವು ರಿವರ್ಸಿಬಲ್ ಪ್ರಾಸೆಸ್ ಅಂತ ಕರಿತೀವಿ. ಆಮೇಲೆ ಫ್ರೂಟ್ಸ್ ರೈಪನ್. ಇವಾಗ ಬಾಳೆಹಣ್ಣು ಕಾಯಿ ಆಯ್ತಾ, ಬಾಳೆಕಾಯಿ ತಗೊಂಡಿರ್ತೀವಿ, ಅದನ್ನ ಸ್ವಲ್ಪ ದಿನ ಹಂಗೆ ಇಟ್ಟು ವಾರಾನ್ಗಟ್ಲೆ ಆದ್ಮೇಲೆ ಏನಾಗತ್ತಪ್ಪ, ಅದು ಹಣ್ಣಾಗತ್ತೆ, ಬಾಳೆ ಹಣ್ಣಾಗತ್ತೆ. ಆ ಬಾಳೆಹಣ್ಣನ್ನ ವಾಪಸ್ ಬಾಳೆಕಾಯಿ ಮಾಡಿ ಅಂದ್ರೆ ಆಗುತ್ತಾ? ಇಲ್ಲ. ಕರೆಕ್ಟ್? ಸೊ ರೈಪನ್ ಅಂದ್ರೆ ಹಣ್ಣಾಗೋದು. ಸೊ ಇದೇನಾಯ್ತು, ರಿವರ್ಸಬಲ್ ಇರಿವರ್ಸಬಲ್? ಇರ್ರಿವರ್ಸಿಬಲ್ ಪ್ರಾಸೆಸ್. ರಾಕ್ಸ್ ಬ್ರೇಕ್ ಇಂಟು ಪೆಬಲ್ಸ್, ಅಂದ್ರೆ ದೊಡ್ಡ ದೊಡ್ಡ ಬಂಡೆಗಳು ಚಿಕ್ಕ ಚಿಕ್ಕ ಕಲ್ಲುಗಳಾಗಿ ಬದಲಾಗೋದು. ಅದೇ ಚಿಕ್ಕ ಚಿಕ್ಕ ಕಲ್ಲುಗಳು ಮತ್ತೆ ದೊಡ್ಡದಾಗಿ ಬಂಡೆ ಆಗುತ್ತಾ? ಇಲ್ಲ, ಇರ್ರಿವರ್ಸಿಬಲ್. ವಾಟ್ ಕೈಂಡ್ ಆಫ್ ಚೇಂಜಸ್ ಆರ್ ದೀಸ್? ಕೆಲವೊಂದಿಷ್ಟು ನಾವು ರಿವರ್ಸಿಬಲ್ ಅಂತ ಹೇಳ್ತೀವಿ, ಇನ್ನೊಂದು ಕೆಲವೊಂದಿಷ್ಟು ಇರ್ರಿವರ್ಸಿಬಲ್. Some of these happen faster when things are heated. We will look at how heat flows. It is melting of an ice cube in the glass or the melting of glacier. Water is of course everywhere. ನೀರ್ ಎಲ್ಲ ಕಡೆನೂ ಇದೆ. And with the heat from the sun, it evaporates from the seas and falls as rain, perhaps trickling down into the ground and somewhere far away. ನಿಮ್ಮೆಲ್ರಿಗೂ ಗೊತ್ತು ಮಳೆ ಹೇಗ್ ಬರುತ್ತೆ ಅಂತ ಅಲ್ವಾ? ನೀರೇನಾಗುತ್ತೆ, ಸೂರ್ಯನ ಶಾಖದಿಂದ ಎವಾಪರೇಟ್ ಆಗುತ್ತೆ. ಎವಾಪರೇಟ್ ಆದ್ಮೇಲೆ ಅದು ಪ್ರೆಸಿಪಿಟೇಟ್ ಆಗುತ್ತೆ, ಕಂಡೆನ್ಸ್ ಆಗುತ್ತೆ, ಪ್ರೆಸಿಪಿಟೇಷನ್ ಫಾರ್ಮ್ ಆಗುತ್ತೆ, ಅಂದ್ರೆ ಕ್ಲೌಡ್ ಫಾರ್ಮ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಮಳೆ ನಮಗೆ ಸಿಗುತ್ತೆ. ಆ ಮಳೆ ಏನಾಗುತ್ತೆ, ಸೇಮ್ ಅದೇ ಸಮುದ್ರ, ನದಿ, ಕೆರೆ ಅಲ್ಲಿಗೂ ಸೇರಿ ನಮ್ಮ ಭೂಮಿಗೂ ಕೂಡ ಅದು ನೀರು ಸ್ವಲ್ಪ ಮಟ್ಟಿಗೆ ಹೀರ್ಕೊಂಡು ಏನಾಗುತ್ತೆ, ನಮಗೆ ಅಂಡರ್ ಗ್ರೌಂಡ್ ವಾಟರ್ ಅಂತ ಅಲ್ಲಿ ನಮಗೆ ಸಿಗುತ್ತೆ. ಕರೆಕ್ಟ್? However, it is not just changes in materials around us that we see or the hidden changes in water that we do not see. So, ಈ ಚೇಂಜಸ್ ನಾವು ಕಣ್ಣಿಗೆ ಕಾಣಿಸುವಷ್ಟು ಮಾತ್ರ ಅಲ್ಲ, ನಮ್ ಕಾಣಿಸ್ದೇ ಇರುವಂತಹದ್ದು ಕೂಡ ಇರುತ್ತೆ. ಆಸ್ ವಿ ಆರ್ ಗ್ರೋಯಿಂಗ್ our bodies are changing as well. ಹೌದಲ್ವಾ? ನಾವು ಹುಟ್ಟಿದಾಗೆ ತುಂಬಾ ಸಣ್ಣ ಪಾಪುಗಳಾಗಿದ್ವಿ, ಬೆಳೀತಾ ಬೆಳೀತಾ ಏನಾಯ್ತು, ಬಾಡಿ ಗ್ರೋತ್ ಆಗ್ತಾ ಹೋಯ್ತು. ಕರೆಕ್ಟ್? ಸೊ even the changes are happening in our body, especially around the middle school years. Our bodies are changing rapidly. Why? ಅಂದ್ರೆ ನಾವು ಹೈಯರ್ ಪ್ರೈಮರಿಗೆ ಬರ್ತಾ ಬರ್ತಾ ಲೈಕ್ 6th 7th 8th ಆ ಒಂದು ಏಜ್ ಅಲ್ಲಿ, ಸೊ our body is going to change very rapidly. ಅಂದ್ರೆ ತುಂಬಾ ಬೇಗ ಅಲ್ಲಿ ಬಾಡಿನಲ್ಲಿ ಚೇಂಜಸ್ ಅನ್ನ ನೀವು ಕಾಣ್ತೀರಾ. Not just as humans, there are life processes that are essential to all the animals for their survival. ಸೊ ಬರೀ ಹ್ಯೂಮನ್ಸ್ಗೆ ಅಷ್ಟೇ ಅಲ್ಲದೆ ಎಲ್ಲಾ ಲೈಫ್ ಇರುವಂತಹ ಆರ್ಗ್ಯಾನಿಸಮ್ಸ್, ಲಿವಿಂಗ್ ಬೀಯಿಂಗ್ಸ್ಗೂ ಕೂಡ ಏನು ಈ ಒಂದು ಪ್ರಾಸೆಸ್ಸು ತುಂಬಾ ಮುಖ್ಯ. ಟು ಗ್ರೋ ವಿ ಹ್ಯಾವ್ ಟು ಈಟ್ ಅಂಡ್ ಬ್ರೀತ್. ಕರೆಕ್ಟ್ ಅಲ್ವಾ? ನಾವು ಬೆಳಿಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು, ಉಸಿರಾಡ್ಬೇಕು. ಬ್ಲಡ್ ಹ್ಯಾಸ್ ಟು ಸರ್ಕ್ಯುಲೇಟ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಫುಡ್ ಆಲ್ ಓವರ್ ದ ಬಾಡಿ. ಸರ್ಕ್ಯುಲೇಷನ್ ಅಂದ್ರೆ ಹಾರ್ಟ್ ಸರಿಯಾಗಿ ಕೆಲಸ ಮಾಡಬೇಕು, ಅಂಡ್ ಸೋ ಆನ್. ಬಟ್ ವೈ ಆನಿಮಲ್ಸ್ ಅಲೋನ್? ಡೋಂಟ್ ಪ್ಲಾಂಟ್ಸ್ ಆಲ್ಸೋ ನೀಡ್ ಫುಡ್ ಟು ಗ್ರೋ? ಯಾಕೆ ಬರೀ ಆನಿಮಲ್ಸ್ಗೆ ಮಾತ್ರ ಆಹಾರ ಬೇಕಾ? ಪ್ಲಾಂಟ್ಸಿಗೆ ಬೇಡವಾ ಬೆಳೆಯೋದಕ್ಕೆ? ಅವಕ್ಕೂ ಕೂಡ ಬೇಕು. ಹೌ ಡು ದೇ ಗೆಟ್ ದೇರ್ ಫುಡ್? ಹಾಗಿದ್ರೆ ಆ ಗಿಡಗಳಿಗೆ ಮರಗಳಿಗೆ ಹೇಗೆ ಆಹಾರ ಸಿಗುತ್ತೆ? ಡು ದೇ ಆಲ್ಸೋ ಬ್ರೀತ್? ಹಾಗಿದ್ರೆ ಅವು ಉಸಿರಾಡುತ್ತಾ? ನಿಮಗೆ ಮೇನ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತು. ದ ಲಿವಿಂಗ್ ಬೀಯಿಂಗ್ಸ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೀನ್ಸ್ ದೇ ಆರ್ ಗೋಯಿಂಗ್ ಟು ಬ್ರೀತ್. ಸೊ ಪ್ಲಾಂಟ್ಸ್ ನ ನಾವು ಲಿವಿಂಗ್ ಅಂತ ಕರಿಬೇಕು ಅಂದ್ರೆ ಅವು ಕೂಡ ಉಸಿರಾಡುತ್ತೆ ಅಂತಾನೆ ಅರ್ಥ. ಹಾಗಿದ್ರೆ ಹೇಗೆ ಉಸಿರಾಡ್ತವೆ? ಹೌ? Over the time that we
life has evolved on our planet Earth, it has figured out how to do this in a beautiful and careful balanced way. ನಾವು ಹುಟ್ಟೋದಕ್ಕಿಂತ ಮುಂಚೆನೆ ಪರಿಸರ ಹೇಗೆ ಅಂದ್ರೆ ಇದೆಲ್ಲ ಹೇಗೆ ಆಗಬೇಕು ಅನ್ನೋದನ್ನ ಅದು ಮೊದಲೇನೆ ಪಡ್ಕೊಂಡು ಬಂದಿದೆ. ಬಟ್ ವಾಟ್ ಇಸ್ ದ ಟೈಮ್? ಹಾಗಿದ್ರೆ ಇವಾಗ ಟೈಮ್ ಎಷ್ಟಪ್ಪ? The clock on the wall or a wrist watch tells us the time and how it passes. ಕರೆಕ್ಟ್ ಅಲ್ವಾ? ನಾವು ಟೈಮ್ ಎಷ್ಟು ಅಂದ ತಕ್ಷಣ ಸಡನ್ ಆಗಿ ವಾಚ್ ನೋಡ್ತೀವಿ ಅಥವಾ ಫೋನ್ ಇದ್ರೆ ಫೋನಲ್ಲಿ ನೋಡ್ಕೊಂಡು ಹೇಳ್ತೀವಿ. We get prepared to go to school in the morning and are ready to sleep at night. But have you thought about how we measure time? In time ಹೆಂಗ್ ಮೆಜರ್ ಮಾಡೋದು ಅನ್ನೋದು ಆಕ್ಚುಲಿ ಗೊತ್ತಾ? And how fast does something happen? ಎಷ್ಟು ಬೇಗ ಆಗೋದಿಕ್ ಸಾಧ್ಯ? Long before the age of electric clocks, the digital watches, early humans observed the shadows of objects in sun and used the position of shadows to tell the time. ಮೊದಲೇ ಸಾವಿರಾರು ವರ್ಷಗಳ ಹಿಂದೆ ವಾಚು, ಮೊಬೈಲ್ ಫೋನ್ ಅದನ್ನೆಲ್ಲ ಕಂಡುಹಿಡಿಯೋದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರು? ಬರೀ ಸೂರ್ಯನ ಬೆಳಕಿನ ಒಂದು ನೆರಳು, ವಸ್ತುವಿನ ನೆರಳು ಯಾವ ದಿಕ್ಕಿನಲ್ಲಿ ಬಿದ್ದಿದೆ, ಅದು ಎಷ್ಟು ಎತ್ತರ ಇದೆ ಅನ್ನೋದ್ರ ಮೂಲಕನೇ ಟಕ್ ಅಂತ ಟೈಮ್ ಹೇಳ್ತಾ ಇದ್ರಂತೆ. Light and shadows are not just useful for shadow puppets or to tell the time. ಸೊ ಈ ಒಂದು ಬೆಳಕು, ಲೈಟ್ ಅಂಡ್ ಶ್ಯಾಡೋ, ಲೈಟ್ ಅಂದ್ರೆ ಬೆಳಕು, ಶ್ಯಾಡೋ ಅಂದ್ರೆ ನೆರಳು, ಇದು ಬರೀ ಒಂದು ಪೊಪೆಟ್ ಶೋ, ಗೊಂಬೆ ಆಟ ಅಂತಾರಲ್ಲ, ಅದನ್ನ ತೋರ್ಸೋದಿಕ್ಕಾಗ್ಲಿ ಅಥವಾ ಟೈಮ್ ನೋಡೋದಕ್ಕೋಸ್ಕರ ಹೆಲ್ಪ್ಫುಲ್ ಅಲ್ಲ. ನ್ಯಾಚುರಲಿ ಲೈಟ್ ಹೆಲ್ಪ್ಸ್ ಅಸ್ ಟು ಸಿ. ಕರೆಕ್ಟ್ ಅಲ್ವಾ? ಬೆಳಕು ಇದ್ರೇನೆ ನಾವು ಸುತ್ತಮುತ್ತ ಏನೇನ್ ವಸ್ತು ಇದೆ ಅನ್ನೋದನ್ನ ನೋಡೋದಕ್ಕೆ ಸಾಧ್ಯ. Today we have developed a lot of ways to generate light, so we can read a book at night even when the sun doesn't shine. Correct? ನಾವು ಸಾಕಷ್ಟು ಲೈಟ್ಸ್ ನ ಆಬ್ಜೆಕ್ಟ್ಸ್ ಅನ್ನ, ಲೈಟ್ ಎಮಿಟ್ ಮಾಡುವಂತಹ ಆಬ್ಜೆಕ್ಟ್ಸ್ ಅನ್ನ ಕಂಡುಹಿಡಿದಿದ್ದೀವಿ. ಎಲೆಕ್ಟ್ರಿಕ್ ಬಲ್ಬ್ ಇರಬಹುದು, ಟಾರ್ಚಸ್, ಬ್ಯಾಟ್ರೀಸ್. ಕರೆಕ್ಟ್? ಬಟ್ ಮೋರ್ ಇಂಪಾರ್ಟೆಂಟ್ಲಿ ಆಸ್ಕಿಂಗ್ ಕ್ವೆಶನ್ಸ್ ಅಬೌಟ್ ದ ನೇಚರ್. ನೇಚರ್ ಬಗ್ಗೆ ಕೇಳ್ತಾ ಹೋದ್ರೆ, ನೇಚರ್ ಆಫ್ ಲೈಟ್ has given us a very deep understanding of the universe we live in. While we will perhaps learn about it only later, light and shadows are not just limited to things around us at home. So ಈ ಒಂದು ಲೈಟ್ ಅಂಡ್ ಶ್ಯಾಡೋ ಅನ್ನೋದು ನಮ್ಮ ಮನೆಗೆ ಸೀಮಿತವಾದಂತಹ ವಿಷಯ ಮಾತ್ರ ಅಲ್ಲ. ಈವನ್ ದ ಅರ್ತ್ ಅಂಡ್ ದ ಮೂನ್ ಕ್ಯಾನ್ ಕಾಸ್ಟ್ ಶಾಡೋಸ್. ಬರೀ ವಸ್ತುಗಳಷ್ಟೇ ಅಲ್ಲ, ನಮ್ಮ ಭೂಮಿ ಮತ್ತೆ ಚಂದ್ರ ಕೂಡ ನೆರಳನ್ನ ಒಂದು ಏನು ಆಬ್ಜೆಕ್ಟ್ ಮೇಲೆ ಅದು ಬಿಡತ್ತೆ, ಲೀಡಿಂಗ್ ಟು ಫ್ಯಾಸಿನೇಟಿಂಗ್ ಫಿನಾಮಿನನ್ ಆಫ್ ಎಕ್ಲಿಪ್ಸಸ್. ಸೊ ನೀವು ಕೇಳ್ತೀರ ಅಲ್ವಾ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಸೋಲಾರ್ ಎಕ್ಲಿಪ್ಸ್, ಲೂನಾರ್ ಎಕ್ಲಿಪ್ಸ್ ಅಂತ. ಸೊ ಅದಕ್ಕೆ ಮೇನ್ ಕಾರಣ ಏನು? ಅರ್ತ್ ಅಂಡ್ ಮೂನು ಎರಡು ಮೂವ್ಮೆಂಟ್, ಶಾಡೋಸ್ ಹೇಗೆ ಮೂಡುತ್ತೆ ಅನ್ನೋದು. ಅಂಡ್ ಆಫ್ ಕೋರ್ಸ್ we have day and night that depend on the receiving light from the sun. So if you think this is earth and this is the sun, so sun rays ಎಲ್ಲೆಲ್ಲಿ ಬೀಳುತ್ತೋ ಅಲ್ಲಿ ಏನಾಗಿರುತ್ತೆ? ಮಾರ್ನಿಂಗ್ ಆಗಿರುತ್ತೆ. The other side will be the night. To understand all of this, we need to know how the earth rotates around its axis and how the moon goes around the earth. So ಇದನ್ನೆಲ್ಲ ಗೊತ್ತಾಗಬೇಕು ಅಂದ್ರೆ, ಇದೆಲ್ಲ ಯಾಕೆ ಆಗತ್ತೆ ಅಂದ್ರೆ, ಬಿಕಾಸ್ ನಮ್ಮ ಅರ್ತ್ ಅದರ ಆಕ್ಸಿಸ್ ಮೇಲೆ ಏನಾಗ್ತಾ ಇರುತ್ತೆ? ರಿವಾಲ್ವ್ ಆಗ್ತಾ ಇರುತ್ತೆ. ಅರ್ತ್ ಸುತ್ತ ಏನ್ ಸುತ್ತಾ ಇರುತ್ತೆ? ಮೂನು ಅರ್ತ್ ಸುತ್ತ ಸುತ್ತಾ ಇರುತ್ತೆ. ಹೌ ದ ಮೂನ್ ಗೋಸ್ ಅರೌಂಡ್ ದಿ ಅರ್ತ್? ಹಾಗಿದ್ರೆ ಮೂನು, ಚಂದ್ರ ನಮ್ಮ ಭೂಮಿ ಸುತ್ತ ಹೇಗೆ ಸುತ್ತಾನೆ? ಅಂಡ್ ದ ಅರ್ತ್ ಅರೌಂಡ್ ದ ಸನ್, ಭೂಮಿ ಸುತ್ತ ಚಂದ್ರ ಹೇಗೆ ಸುತ್ತಾನೆ? ಸೂರ್ಯನ ಸುತ್ತ ಭೂಮಿ ಹೇಗೆ ಸುತ್ತತ್ತೆ? and the consequences of these movements on life on our beautiful planet. ಸೊ ಇವೆರಡರ, ಈ ಮೂರರ ಮೂವ್ಮೆಂಟ್ ಇಂದ ನಮ್ಮ ಭೂಮಿಯಲ್ಲಿ ಸಾಕಷ್ಟು ನೇಚರಲ್ಲಿ ನಾವು ಚೇಂಜಸ್ ಅನ್ನ ಕಾಣಬಹುದು. Well, all of might have your head spinning. Think about it. Isn't it amazing that we humans can wonder about the wonderful world we live in? ಹೌದಲ್ವಾ? ನಾವು ಇದ್ರ ಬಗ್ಗೆ ಎಷ್ಟು ಸಾಕಷ್ಟನ್ನ ಕಲಿತಾ ಹೋಗ್ತಾ ಇದ್ದೀವಿ. In the chapters that follow, you will also make simple observations and do fun experiments and dive into topics that need careful thinking. So ನೀವು ಹೋಗ್ತಾ ಹೋಗ್ತಾ ಅದಷ್ಟೇ ಅಲ್ಲದೇನೆ ಇನ್ನು ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಆಗಿರಲಿ, ಆಕ್ಟಿವಿಟೀಸ್ ಆಗಿರಲಿ, ಟಾಪಿಕ್ಸ್ ಬಗ್ಗೆ ತಿಳಿತಾ ಹೋಗ್ತೀರಾ. Each chapter builds on what you already know and encourages you to ask questions, explore, do hands-on experiment.
ಸೊ ನೀವೇನೇನು ತಿಳ್ಕೊಳ್ತಾ ಹೋಗ್ತೀರಾ, ಒಂದು ಟಾಪಿಕ್ ಬಗ್ಗೆ ಕ್ವೆಶನ್ ಕೇಳ್ತೀರಾ, ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತೀರಾ. ಎಕ್ಸ್ಪ್ಲೋರ್ ಹೇಗೆ ಮಾಡ್ತೀರಾ? ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ಸ್ ಆಕ್ಟಿವಿಟಿಗಳ ಮೂಲಕ. ಆ್ಯಂಡ್ ಥಿಂಕ್ ಲೈಕ್ ಅ ಸೈಂಟಿಸ್ಟ್ ಥರನೇ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. As you will find out, even those experiments that seem to confirm what we think will happen might lead to some additional questions that might need more experiments and more questions. ನೀವು ಯಾವುದು ಓಕೆ ಇದರ ಉತ್ತರ ಇರಬಹುದು ಅಂತ ಅನ್ಕೊಳ್ತೀರಾ ಅಲ್ವಾ, ಮೇ ಬಿ ಆ ಉತ್ತರದಿಂದ ನಿಮ್ಗೆ ಇನ್ನೂ ಸಾಕಷ್ಟು ಕ್ವೆಶನ್ಸ್ ಮೂಡಬಹುದು. ಆ ಕ್ವೆಶನ್ಸ್ನ ನೀವು ಕಂಡುಹಿಡಿತಾ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ನೀವೇ ಏನಾದರೂ ಒಂದು ಡಿಸ್ಕವರಿನ ಮಾಡಬಹುದು. So happy exploring. Here they have given like few question answers and this is the whole chapter. ಇದು ನಿಮಗೆ ಕೊಟ್ಟಂತಹ ಪೂರ್ತಿ ಚಾಪ್ಟರ್. ಇದರಲ್ಲಿ ಬರೀ ಟಾಪಿಕ್ಸ್ ಏನೇನು ಇರುತ್ತೆ, ಹೇಗಿರುತ್ತೆ ಅನ್ನೋದನ್ನ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಸೆಕೆಂಡ್ ಚಾಪ್ಟರ್ ಇಂದ ಆಕ್ಚುಯಲ್ ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಸೇಮ್ 6th ಅಲ್ಲಿ ನೀವು ವಿಡಿಯೋಸನ್ನ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ಅದ್ರಲ್ಲಿ ಹೇಗೆ ನಾನು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಆಕ್ಟಿವಿಟಿ ಮುಖಾಂತರ ನಿಮಗೆ ತೋರಿಸ್ಕೊಟ್ಟಿದ್ನೋ ಹಾಗೆ ಈ ವರ್ಷ ಕೂಡ 7th ಸ್ಟ್ಯಾಂಡರ್ಡ್ ಆ್ಯಂಡ್ ಈವನ್ 8th ಸ್ಟ್ಯಾಂಡರ್ಡ್ ಚಾಪ್ಟರ್ಸ್ನ ಕೂಡ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.